ಸಾಮಾನ್ಯವಾಗಿ ಓದೋದು ನಮ್ಮ ತಿಳುವಳಿಕೆಗೋಸ್ಕರ, ನಮ್ಮ ಜ್ಞಾನಕ್ಕೋಸ್ಕರ ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ನಾನು ಕನ್ನಡ MA ಮಾಡಿದಾಗ ಅದನ್ನು ಯಥಾವತ್ತಾಗಿ ಪಾಲಿಸ್ತಿದ್ದೆ. ಮಾರ್ಕ್ಸಿಗೋಸ್ಕರ ಅಲ್ಲ ಓದಿದ್ದು, ಖುಷಿಗೋಸ್ಕರ. ಉದಾಹರಣೆಗೆ ನೋಡಿ, ಒಂದು ಸಣ್ಣ ಒಂದು ನೆನಪು. ಈಗ ಯಾರಾದ್ರು ಹಿರಿಯರು ಸತ್ತು ಹೋದರೆ ಶಿವೈಕ್ಯರಾದರು, ಬಯಲಾದರು, ಭಗವಂತನ ಪಾದ ಸೇರಿದ್ರು ಅಂತೆಲ್ಲ ದೊಡ್ಡ ದೊಡ್ಡ ಮಾತು ಬಳಸ್ತೀವಿ. ಅದೇ ಸಾಮಾನ್ಯ ಯಾರಾದರೂ ಒಬ್ಬರು ಹೋದರೆ ಸತ್ತೋದ್ರು ಅಂತ ಹೇಳ್ತೀವಿ, ಹೌದಾ? ಈ ಸತ್ತೋದ್ರು ಅನ್ನೋದು ಹಿಂದೆ ಒಂದು ಅದ್ಭುತ ಇದೆ ಕಣ್ರು. ಅದು ಸತ್ತೋದ್ರು ಅಲ್ಲ, ಅದು ಸತ್ವ ಹೋಯಿತು ಅಂತ ಹೇಳಬೇಕು. ಯಾಕಂದರೆ ಪಂಚಭೂತಗಳಿಂದಾದ ಈ ಶರೀರ ಪಂಚಭೂತಗಳ ಸತ್ವವನ್ನು ಹೊಂದಿರುತ್ತೆ. ಗಾಳಿ, ನೀರು, ಬೆಳಕು, ಬೆಂಕಿ, ಮಣ್ಣು ಇತ್ಯಾದಿಗಳೆಲ್ಲ ಇರುತ್ತಲ್ಲ, ಅದರ ಸತ್ವ ಹೊಂದಿರುತ್ತೆ. ಆ ಸತ್ವ ದೇಹದಲ್ಲಿ ಇಲ್ಲದಿದ್ದಾಗ ಅದು ಸತ್ವ ಹೋಯಿತು ಅಂತ ಹೇಳಬೇಕೆ ಹೊರತು ಸತ್ತೋಯ್ತು ಅಂತ ಹೇಳೋದಲ್ಲ ಅಂತ ಬಿಡಿಸಿ ನಮ್ಮ ಗುರುಗಳು ಹೇಳಿದರು. ಇವತ್ತಿನ ಮಕ್ಕಳಿಗೆ ಎಲ್ಲ ಜ್ಞಾನ ಓದೋದ್ರಿಂದ ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಏನಂತೀರ? ನಮಸ್ತೆ.